ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು AK ಗಣಿತ ವ್ಲಾಗ್ಸ್. ನಾವು ಬಿಚ್ಚಲನ್ನು ನೋಡ್ಕೊಂಡೆಲ್ಲ ಹೊರಟ್ಬಿಟ್ಟು ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನೈಟ್ ಅಂದ್ಬಿಟ್ಟು ನಾವು ಮನೆಗೆ ಬಂದಾಗ ಅರೌಂಡ್ 1 o'clock ಎಲ್ಲ ಆಗಿತ್ತು. ನಾವು ಬಂದು ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ಸ್ವಲ್ಪ ಲೇಟಾಗಿ ಎದ್ವಿ. ಫುಲ್ಲು ಟಯರ್ಡ್ ಆಗಿರ್ತಲ್ಲ ಕಾರಲ್ಲಿ ಕೂತ್ಕೊಂಡು. ಸ್ವಲ್ಪ ಲೇಟಾಗಿ ಎದ್ಬಿಟ್ಟು ಕ್ಲೀನಿಂಗ್ ಮಾಡೋಣ ಅಂದ್ಬಿಟ್ಟು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಫಸ್ಟು ಅಲ್ಲಿಂದ ಮಂತ್ರಾಲಯದಿಂದ ತಂದಿದ್ದ ಐಟಮ್ಸ್ನೆಲ್ಲ ಒಂದು ಚೇರ್ ಮೇಲೆ ನೀಟಾಗಿ ಇಟ್ಬಿಟ್ಟು ನೆಕ್ಸ್ಟ್ ಬಟ್ಟೆಗಳ್ನೆಲ್ಲ ಇರುತ್ತಲ್ಲ ಬ್ಯಾಗಲ್ಲಿ ಅದನ್ನೆಲ್ಲ ತೆಗೆಯೋಣ ಅಂದ್ಬಿಟ್ಟು ಒಂದೊಂದಾಗಿ ತೆಗಿತಾಯಿದ್ವಿ. ಯಾವುದ್ಯಾವುದು ಡ್ರೈ ಕ್ಲೀನಿಂಗ್ ಕೊಡಬೇಕು ಇಲ್ಲ ನಾವೇ ವಾಶ್ ಮಾಡಬೇಕು ಅಂತೆಲ್ಲ ಸಪ್ರೇಟಾಗಿ ಕ್ಲೀನ್ ಮಾಡಿ ಬ್ಯಾಗೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಮೇಲೆ ಎತ್ತಿಟ್ಬಿಡೋಣ ಅಂತ ಎತ್ತಿಡ್ತಾಯಿದ್ದೋ. ಹಾಗೆ ಮತ್ತು ನಮ್ಮ ಅಪ್ಪದು ಎಲ್ಲ ಪಂಚೆ ಎಲ್ಲ ಇರುತ್ತಲ್ಲ, ಅದು ಮನೇಲಿ ಒಗೆಯೋದು ಬೇಡ ಅಂತ ಡ್ರೈ ಕ್ಲೀನಿಂಗ್ ಕೊಡೋಣ. ಯಾವುದ್ಯಾವ್ದು ಬಟ್ಟೆ ಡ್ರೈ ಕ್ಲೀನಿಂಗ್ ಎಲ್ಲ ಇರುತ್ತಲ್ಲ ಅದು ಕೊಡೋಣ ಅಂದ್ಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿ ಇಡ್ತಾಯಿದ್ದೀವಿ. ಆಮೇಲೆ ಮಂತ್ರಾಲಯದಿಂದ ಬರ್ಬೇಕಾದ್ರೆ ನಮ್ಮ ಅಕ್ಕವ್ರಿಗೂ ಏನಾದ್ರು ತರೋಣ ಅಂದ್ಬಿಟ್ಟು ರಾಯರದೊಂದು ಚಿಕ್ಕ ವಿಗ್ರಹ ತಂದಿದ್ವಿ. ಅದನ್ನು ವೀಡಿಯೋದಲ್ಲಿ ಹಾಗೆ ತೋರಿಸ್ತಾ ಇದ್ದೆ. ಹೂವು ಎಲ್ಲಿಡ್ಬೋದು ಅಂತ ಅಂದ್ಬಿಟ್ಟು ಅದನ್ನು ಹೇಳ್ತಾಯಿದ್ವಿ. ನಾನಿಲ್ಲಿ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ. ಮತ್ತು ನಾನಿವಾಗ ದೇವ್ರ ಫೋಟೋ ಅದನ್ನೆಲ್ಲ ತೆಗ್ದು ಫೋಟೋ ಎಲ್ಲ ಹಾಕಬೇಕಲ್ವ, ಮತ್ತು ಎಲ್ಲ ಓಪನ್ ಮಾಡಬೇಕಲ್ಲ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರೋದಕ್ಕೆ ಅಂದ್ಬಿಟ್ಟು ನಾನು ಸ್ನಾನ ಮಾಡೋದಕ್ಕೆ ಹೋಗಿದೆ. ಹಾಗೆ ಸ್ನಾನ ಮಾಡ್ದೇ ಮುಟ್ಟಬಾರ್ದಲ್ಲ ಅಂತ ಅಂದ್ಬಿಟ್ಟು ಮತ್ತು ನಮ್ಮ ಅಕ್ಕ ಕೂಡ ಊಟ ತಿನ್ನೋಕ್ಕೆ ತಿಂಡಿ ಇರಲಿಲ್ಲ ಅಂದ್ಬಿಟ್ಟು ಸಿಂಪಲ್ಲಾಗಿ ಟೊಮೊಟೊ ಗೊಜ್ಜು ಮತ್ತು ಅನ್ನ ಮಾಡಿದ್ವಿ. ಚೆನ್ನಾಗಿತ್ತು. ಸಿಂಪಲ್ಲಾಗಿ ಟಯರ್ಡ್ ಆಗಿತ್ತಲ್ವ, ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸಿಂಪಲಾಗಿ ಮಾಡ್ಕೊಂಡಿದ್ದು ಅಷ್ಟೇ. ನಾನು ಕೂಡ ಇವಾಗ ಸ್ನಾನ ಮುಗಿಸ್ಕೊಂಡು ಬಂದೆ. ನಮ್ಮ ಅಕ್ಕನೂ ಕೂಡ ಸ್ನಾನ ಮುಗಿಸ್ಕೊಂಡು ಬರೋ ಅಷ್ಟೊತ್ತಲ್ಲಿ ಮನೆ ಸ್ವಲ್ಪ ಕಸ ಎಲ್ಲ ಇತ್ತು. ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡ್ಬಿಟ್ಟು ಹಾಗೆ ರಂಗೋಲಿ ಎಲ್ಲ ಮನೆ ಮುಂದೆ ರಂಗೋಲಿ ಎಲ್ಲ ಬಿಡ್ತಾಯಿದ್ರು. ಮತ್ತು ನಾನಿಲ್ಲಿ ದೇವ್ರ ಫೋಟೋ, ದೇವ್ರ ವಿಗ್ರಹ ಐಟಮ್ಸ್ನೆಲ್ಲ ತೆಗಿಬೇಕಲ್ಲ, ಕೆಳಗಡೆ ಇಟ್ಕೊಂಡು ತೆಗಿಬಾರ್ದು ಅಂತ ಅಂದ್ಬಿಟ್ಟು ನಾನಿಲ್ಲಿ ನಾವು ವಾರ ದೇವ್ರ ಮನೆ ಕ್ಲೀನ್ ಮಾಡ್ತೀವಲ್ಲ, ಆವಾಗ ಬಟ್ಟೆ ಹಾಸ್ಕೊತೀವಲ್ಲ ಕೆಳಗಡೆ, ಅದು ಬಟ್ಟೆನ ಹಾಸ್ಕೊಂಡು ನಾನು ಏನೇನು ಐಟಮ್ ತಂದಿದ್ದೀವಿ ಅದನ್ನೆಲ್ಲ ಇಡ್ತಾಯಿದ್ದೀನಿ. ಮತ್ತು ಹಾಗೆ ನಾನು ಸೀಸರ್ ತೊಗೊಬಂದು ಕುತ್ಕೊಂಡೆ. ಇವಾಗ ನಾನು ಓಪನ್ ಮಾಡಿ ತೋರಿಸ್ತೀನಿ ಏನೇನು ತಂದಿದ್ದೀನಿ, ಯಾವ್ಯಾವ ಥರ ತಂದಿದ್ದೀನಿ, ಎಷ್ಟೆಷ್ಟಾಯಿತು ತಂದ್ಬಿಟ್ಟು ನಾನು ಇವಾಗ ತೋರಿಸ್ತೀನಿ. ಫಸ್ಟು ನಾನಿಲ್ಲಿ ರಾಯರ ವಿಗ್ರಹ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು 200 rupees. ಎಷ್ಟು ಸಕ್ಕತ್ತಾಗಿದೆ ಅಂದರೆ ರಾಯರು ನಿಜ ನಮ್ಮ ಮನೆಗೆ 3 ರೂಪದಲ್ಲಿ ಬಂದಿದ್ದಾರೆ. ಯಾವುದಂತಂದ್ರೆ ಒಂದು ಫೋಟೋ, ಒಂದು ವಿಗ್ರಹ ಮತ್ತು ಒಂದು ಬೃಂದಾವನ. ನಮಗೆ ಬೃಂದಾವನ ಥರದ ಐಡಿಯಾನೇ ಇರಲಿಲ್ಲ. ಅಲ್ಲಿ ನಾವು ತೊಗೊಂಡಿದ್ದು. ನಾನು ಅಂದ್ಕೊಂಡಿದ್ದೆ, ನನಗಿಷ್ಟ ಇತ್ತು ನಮ್ಮ ಮನೇಲಿ ಬೃಂದಾವನ ತರೋದಕ್ಕೆ. ನಮ್ಮ ಅಮ್ಮವರೆಲ್ಲ ಬೇಡ ತಂದಮೇಲೆ ಬೇಡ ಅಂತ ಬರೀ ಫೋಟೋಸ್ ಹಾಕು ಅಂತಿದ್ರು. ಅಲ್ಲಿ ಏನು ಗೊತ್ತಲ್ಲ, ನಾನು ಅಂದ್ಕೊಂಡಿದ್ದೆ ನಮ್ಮ ಬರ್ತೀನಿ ಅಂತಂದರೆ ಬೃಂದಾವನ ಜೊತೆಗೂ ಬನ್ನಿ ಅಂತ ಅಂದ್ಕೊಂಡಿದ್ದೆ. ಏನೋ ಗೊತ್ತಿಲ್ಲ, ಪ್ಲ್ಯಾನೇ ಇರಲಿಲ್ಲ ನಾವು ಅಮ್ಮಗೆ ತೊಗೋಬಾರ್ದು ಅಂತ. ಆದರೂ ತೊಗೊಂಡು ಬಂದ್ವಿ. ನಾನಿಲ್ಲಿ ಚಿಕ್ಕದೊಂದು ಬೃಂದಾವನ ತೊಗೊಂಡೆ ಮತ್ತು ನಮ್ಮ ಅಕ್ಕಗೊಂದು ವಿಗ್ರಹ ತೊಗೊಂಡೆ. ಮತ್ತು ನಾನಲ್ಲಿ ಈ ಥರ ಫೋಟೋ ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡದಾಗೆ ಇರಲಿ ಅಂದ್ಬಿಟ್ಟು. ಆ ಫೋಟೋ ಏನಂತ ತೊಗೊಂಡೆ ಅಂದರೆ ನನಗೆ ತುಂಬ ಇಷ್ಟ ಆಯ್ತು ಫೋಟೋ. ಅದರಲ್ಲಿ ರಾಯರ್ ನಂಬರಂಥ ಕೃಷ್ಣ ಫೋಟೋ ಇತ್ತು, ಮತ್ತು ನವಗ್ರಹದ ಅಕ್ಷರ ಫೋಟೋ ಬರುತ್ತಲ್ಲ ಅದು ಇತ್ತು, ಮತ್ತು ಬೃಂದಾವನ, ನರಸಿಂಹ ಮತ್ತು ಕಾಮಧೇನು ಮತ್ತು ರಾಯರು ಇರೋದು ಎಲ್ಲ ಇತ್ತು ಅಂದ್ಬಿಟ್ಟು ನಾನು ಅದು ತೊಗೊಂಡೆ. ಮತ್ತು ರಾಯರದೊಂದು ನನ್ನ ಬುಕ್ನ ತೊಗೊಂಡೆ, ರಾಯರ ಚರಿತ್ರೆ ಅದೊಂದು. ಎಲ್ಲ ರಾಯರ ಫೋಟೋ ಬಂದುಬಿಟ್ಟು 300 ಏನೋ ಆಯಿತು. ಆಮೇಲೆ ರಾಯರ ಫೋಟೋ ನೇತಾಕೋಕ್ಕೆ ಅಂದ್ಬಿಟ್ಟು ವಾಲ್ಗೆ ನಮ್ಮ ಅಪ್ಪನೇ ಆಣಿನ ಹೊಡೆದ್ರು. ಸಾಯಂಕಾಲ ತಂದಮೇಲೆ ಪೂಜೆ ಮಾಡಲೇಬೇಕಲ್ವ, ಅದಕ್ಕೇ ಪೂಜೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ರಾಯರು ನಮ್ಮ ಮನೆಗೆ ಈ ರೂಪದಲ್ಲಿ ಬಂದಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ರಾಯ ಒಂಥರ ಬಂದಾಗ ಪಾಸಿಟಿವ್ ವೈಬ್ಸ್ ಬಂದಂಗಾಯಿತು ಮನೇಲಿ. ಮತ್ತು ಸಾಯಂಕಾಲ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ ಪೂಜೆಗೆ. ಮತ್ತು ಪೂಜೆ ಎಲ್ಲ ಚೆನ್ನಾಗಾಯಿತು. ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮನೇಲಿ ತರಕಾರಿ ಇರಲಿಲ್ಲ, ಸೊ ಅದಕ್ಕೇ ನಾವು ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಡು ಅಂದ್ಬಿಟ್ಟು ನಾನು ನಮ್ಮ ಅಮ್ಮ ನಮ್ಮ ಅಪ್ಪ ಎಲ್ಲ ಹೋಗ್ತಾಯಿದ್ವಿ. ಅಲ್ಲ ತಗೊಳ್ಳಿಲ್ಲ
ಅಲ್ಲಿ ನಾವೆಲ್ಲ ತರಕಾರಿ ಎಲ್ಲ ತೊಗೊಂಡಾದ್ಮೇಲೆ ನಿಂಬೆಹಣ್ಣು ಅಂತ ತೊಗೊಳಕ್ಕೆ ಬಂದಿದ್ವಿ. ಅಲ್ಲಿ ಹೋದ ಹುಡುಗಿ ಬಂದ್ಬಿಟ್ಟು ನಿಂಬೆಹಣ್ಣು ಮಾಡ್ತಾಯಿದ್ಲು. ಅಲ್ಲಿ ಬರ್ಕೊತಾನು ಇದ್ಲು ಮತ್ತು ನಿಂಬೆಹಣ್ಣು ಕೂಡ ಮಾಡ್ತಾಯಿದ್ಲು. ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂದ್ಬಿಟ್ಟು ಆ ವಿಡಿಯೋ ಶೇರ್ ಮಾಡಿದೆ. ಮತ್ತು ಅಲ್ಲಿಂದ ಮನೆಗೆ ಬಂದ್ವಿ. ಏನೇನು ತರಕಾರಿ ತೊಗೊಂಡ್ವಿ ಅಂದರೆ ತೊಂಡೆಕಾಯಿ ತೊಗೊಂಡ್ವಿ, ಆಮೇಲೆ ಕ್ಯಾಪ್ಸಿಕಮ್ ತೊಗೊಂಡ್ವಿ, ತೊಂಡೆಕಾಯಿ 2 ಪ್ಯಾಕೆಟ್ ತೊಗೊಂಡ್ವಿ, ಮತ್ತು ಬಟಾಣಿ, ಹಸಿ ಬಟಾಣಿ ಅದನ್ನು ತೊಗೊಂಡ್ವಿ. ಅದಾದಮೇಲೆ ಬಜ್ಜಿ ಮಾಡ್ತಾರಲ್ಲ, ಬಜ್ಜಿ ಮೆಣಸಿನ್ಕಾಯಿ 1 ಪ್ಯಾಕೆಟ್ ತೊಗೊಂಡ್ವಿ. ಆಮೇಲೆ ಉದ್ದ ಬದನೆಕಾಯಿ ಬರುತ್ತಲ್ಲ ಅದೊಂದು ಪ್ಯಾಕೆಟು. ಆಮೇಲೆ ಕ್ಯಾರೆಟ್ 1 ಪ್ಯಾಕೆಟ್ ತೊಗೊಂಡ್ವಿ. ಆಮೇಲೆ ಅಲ್ಲೇ ನಾವು ಗೋರಿಕಾಯಿನ ತೊಗೊಂಡ್ವಿ. ಇದನ್ನು ನಮ್ಮೂರ ಕಡೆ ಗೋರಿಕಾಯಿ ಅಂತ ಕರಿತೀವಿ. ನಿಮ್ಮೂರ ಕಡೆ ಯಾವ ಥರ ಕರಿತೀರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನೂಕೋಲ್ನ 1 ಪ್ಯಾಕೆಟ್ ಕೂಡ ತೊಗೊಂಡ್ವಿ. ಆಮೇಲೆ 2 ಬಾಳೆಕಾಯಿ ಕೂಡ ತೊಗೊಂಡ್ವಿ. ಆಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಕೂಡ ತೊಗೊಂಡ್ವಿ. ಇಷ್ಟೇ ತರಕಾರಿ ನಾವು ತೊಗೊಂಡಿದ್ದು. ನೆಕ್ಸ್ಟ್ ಮಸಾಲೆ ಐಟಮ್ಸ್ಗಳನ್ನ ನಾವು ತೊಗೊಂಡಿದ್ದು ಯಾವ್ದು ಅಂತ ಹೇಳ್ತೀನಿ. 1 ಪ್ಯಾಕೆಟ್ ಸೋಂಪು ತೊಗೊಂಡ್ವಿ. ಆಮೇಲೆ 3 ಪ್ಯಾಕೆಟ್ ಆಗೋಷ್ಟು ನಾವು ಪೆಪ್ಪರ್ ಮೆಣಸುಗಳನ್ನ ತೊಗೊಂಡ್ವಿ. ಆಮೇಲೆ 1 ಪ್ಯಾಕೆಟ್ ಆಗೋಷ್ಟು ಸಾಸಿವೆ, 2 ಪ್ಯಾಕೆಟ್ ಅಷ್ಟು ಜೀರಿಗೆ, 1 ಪ್ಯಾಕೆಟ್ ಮೆಂತ್ಯ ತೊಗೊಂಡ್ವಿ. ಆಮೇಲೆ ಕರಿಬೇವನ್ನ ತೊಗೊಂಡ್ವಿ. ಆಮೇಲೆ ನಾಳೆ ಗುರುವಾರ ಪೂಜೆಗೆ ಅಂತ ಅಂದ್ಬಿಟ್ಟು 2 ಗಂಧದ ಕಡ್ಡಿ ಪಟ್ನ, ಆಮೇಲೆ ಒಂದು ಧೂಪ ತೊಗೊಂಡ್ವಿ. ಆಮೇಲೆ 2 kg ಟೊಮೊಟೊ, ಆಮೇಲೆ 2 kg ಆಲೂಗಡ್ಡೆ ತೊಗೊಂಡ್ವಿ. ಆಮೇಲೆ ನಾವಿಲ್ಲಿ ಸೊಪ್ಪು ಕೂಡ ತೊಗೊಂಡ್ವಿ. ಒಂದು ಪಾಲಕ್ ಸೊಪ್ಪು, ಒಂದು ಕೀರೆ ಸೊಪ್ಪು ತೊಗೊಂಡ್ವಿ. ಒಂದೊಂದು ಕಟ್ಟನ್ನ 2 ತೊಗೊಂಡ್ವಿ. ಆಮೇಲೆ ಒಂದು 3-4 kg ಆಗುವಷ್ಟೇನೋ ಈರುಳ್ಳಿಯನ್ನು ತೊಗೊಂಡ್ವಿ. ಇಷ್ಟೇ ನಾನು ವೆಡ್ನೆಸ್ಡೇ ವ್ಲಾಗಲ್ಲಿ ಶೇರ್ ಮಾಡ್ತಾ ಇರೋದು. ನೆಕ್ಸ್ಟ್ ಬಂದುಬಿಟ್ಟು ನಾನು ಥರ್ಸ್ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಮೊದಲನೇ ಗುರುವಾರ ಕೂಡ, ಅದಕ್ಕೆ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಹೊರಗಡೆ ಇಟ್ಬಿಟ್ಟು ಒಂದು ಫೋಟೋನೆಲ್ಲ ಒರೆಸ್ಬಿಟ್ಟೆಲ್ಲ ಎತ್ತಿಟ್ಟಿದ್ದೆ. ಆಮೇಲೆ ದೇವ್ರ ಮನೆಯೂ ಕೂಡ ಎಲ್ಲ ನೀಟಾಗಿ ಒರೆಸಿ ಸ್ವಚ್ಛತೆ ಮಾಡಿ ಎಲ್ಲ ಎತ್ತಿಟ್ಟಿದ್ದೆ. ನೆಕ್ಸ್ಟ್ ನಾನಿಲ್ಲಿ ಹೂವು ಎಲ್ಲ ತಂದಿದ್ದೀರಲ್ಲ, ಅದಕ್ಕೆ ಸಾಯಿಬಾಬಾ ಫೋಟೋಗೆ ಮತ್ತು ರಾಘವೇಂದ್ರ ಸ್ವಾಮಿ ಫೋಟೋಗೆ ಈ ಥರ ನಾನು ಅಲಂಕಾರ ಮಾಡಿದ್ದೆ. ಕಣಗ್ಲುವಲ್ಲಿ ಅಲಂಕಾರ ಮಾಡಿದ್ದು. ಆಮೇಲೆ ಎಲ್ಲ ಫೋಟೋಗೆಲ್ಲ ಒರೆಸಿ ಆಮೇಲೆ ಇಟ್ಬಿಟ್ಟು ನಾನು ದೇವ್ರ ಮನೇಲಿ ಇಟ್ಕೊಂಡೆ ನೀಟಾಗಿ ಆರ್ಡ್ರ್ ವೈಸಾಗಿ. ನೆಕ್ಸ್ಟ್ ಈ ಕಡೆ ರಾಘವೇಂದ್ರ ಸ್ವಾಮಿ ದೇವ್ರ ವಿಗ್ರಹ, ಆಮೇಲೆ ಅವ್ರ ಬೃಂದಾವನ, ಆಮೇಲೆ ಸಾಯಿಬಾಬಾ ವಿಗ್ರಹ, ಆಮೇಲೆ ಕೃಷ್ಣ ವಿಗ್ರಹ, ಆಮೇಲೆ ಗಣೇಶ ವಿಗ್ರಹ, ಆಮೇಲೆ ಶಿವ ವಿಗ್ರಹ ಮತ್ತು ಪಾತ್ರೆ ಅದನ್ನೆಲ್ಲ ತೊಳ್ಕೊಂಡು ನಾನು ಇಲ್ಲಿ ಒರೆಸ್ಕೊಂಡು ಅದಕ್ಕೂ ನಾಮ ಇಟ್ಕೊಂಡು ದೇವ್ರ ಮನೆಯಲ್ಲಿ ಹೂವು ಎಲ್ಲ ಇಡಿಸ್ಬಿಟ್ಟು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡೆ. ಪ್ರಸಾದಗೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಮನೇಲಿ ಜೋಳ ಮತ್ತು ಸಪೋಟ ಮತ್ತು ದ್ರಾಕ್ಷಿ ಇತ್ತು. ಜೋಳನ ನಾನು ಬೇಯಿಸಿಟ್ಬಿಟ್ಟು ಸಪೋಟ ಮತ್ತು ದ್ರಾಕ್ಷಿ ಹಣ್ಣು ನಾನು ಇಟ್ಟಿದ್ದೆ. ಪೂಜೆ ಮಾತ್ರ ಚೆನ್ನಾಗಾಯಿತು. ರಾಯರ್ ಫೋಟೋದಲ್ಲಿ ಕಳೆನೇ ಬಂದಂಗಿತ್ತು. ಪೂಜೆ ಮುಗಿಸೋತ್ತಲ್ಲೇ ಆಲ್ರೆಡಿ 7:30 ಆಗೋಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.